ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾವ ದೇವಸ್ಥಾನಕ್ಕೆ ಹೋಗಿದ್ದು? ತುಂಬಾ ದಿನಗಳಿಂದ ಅನ್ಕೋತಾ ಇದ್ವಿ ಬೆಳಗ್ಗೆ ಸಾಮಾನು ಹೆಗಲ ಮೇಲೆ ಹಾಕೊಂಡು ಹೊರಟಿದ್ದೀರಾ. ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು ಅಂತ. ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ರಾಯಲ್ ನೋಡೋಕ್ಕೆ ಫ್ಯಾಮಿಲಿ ಜೊತೆ. ಹಿಂಗೆ ಮಾತಾಡ್ಕೊಂಡು ಮಂತ್ರಾಲಯದ ಕಡೆ ಹೊರಟಿತ್ತು. ಫೈನಲಿ ಮಂತ್ರಾಲಯಕ್ಕೆ ಬಂದು ಬಸ್ ರೀಚ್ ಆಯಿತು. ಈಗ ಬೆಳಗ್ಗೆ 6:30. ತುಂಬ ಮಳೆ ಬಂದು ನಿಂತೋಗಿತ್ತು. ನಮ್ಮಲ್ಲಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಬಿಸಿ ನೀರು ಬರ್ತಾಯಿತ್ತು. ಎಲ್ಲರೂ ಫ್ರೆಶ್ ಅಪ್ ಆಗಿ ಮಕ್ಳಿಗೆ ತಿಂಡಿ ತಗೊಬಂದು ತಿನ್ನಿಸಿ ದರ್ಶನ ಮಾಡೋಣ ಅಂತ ಹೊರಟ್ವಿ. ಹಾಯ್ ಮಾಡ್ರಿ. ನಾವು ಮೊದಲು ಹೋಗಿದ್ದು ತುಂಗಾಭದ್ರಾ ನದಿಗೆ. ನದಿಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಅಲ್ಲೇ ಒಂದು ಗಿಣಿ ಇತ್ತು ಎತ್ಕೊಂಡು ಆಟ ಆಡಿಸಿ ದೇವಸ್ಥಾನದ ಕಡೆ ಹೊರಟ್ವಿ. ರಾಯರ ದರ್ಶನ ಮಾಡೋಕ್ಕೂ ಮುಂಚೆ ಮಂಚಾಲಮ್ಮ ದೇವಿ ದರ್ಶನ ಮಾಡಿ ಹೋಗ್ಬೇಕು ಅನ್ನೋದು ಪದ್ಧತಿ ಇದೆ. ಅದೇ ರೀತಿ ಮಾಡಿ ದರ್ಶನಕ್ಕೆ ಹೊರಟ್ವಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು. ಈ ರಶಲ್ಲಿ ಹೋಗಿ ರಾಯರ ದರ್ಶನ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕಂಗಾಯಿತು. ಹೊರಗಡೆ ಪೂಜೆ ನಡೀತಾ ಇತ್ತು. ಪೂಜೆ ನಡೆಯುವವರೆಗೂ ಇದ್ದು ಅಲ್ಲೇ ತೀರ್ಥ ಕೊಡ್ತಾಯಿದ್ರು. ತೀರ್ಥನ ತಗೊಂಡು ಮುಂದೆ ಬಂದಾಗ ಎಲ್ಲರ ಕೈಗೂ ಮಂತ್ರಾಕ್ಷತೆ ಕೊಟ್ಟರು. ಮಂತ್ರಾಕ್ಷತೆ ತಗೊಂಡು ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಮುದ್ದಾದ ಹಸುಗಳಿದ್ದು ನನ್ನ ಮಕ್ಕಳು ಮತ್ತು ನಾವು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ.
ಅಷ್ಟೊತ್ತಿಗಾಗಲೇ ಎಷ್ಟೋ ಹಚ್ಚೋ ಯಾವ ದೇವಸ್ಥಾನಕ್ಕೆ ಹೋಗಿದ್ದು? ಚೆನ್ನಾಗಿತ್ತ ದೇವಸ್ಥಾನ? ಏನೇನು ತಿಂದ್ರಿ? ಚೆನ್ನಾಗಿತ್ತಾ ದೇವಸ್ಥಾನ? ಹಾಂ, ತುಂಬ ಚೆನ್ನಾಗಿತ್ತು. ಜನ ಜಾಸ್ತಿ ಇದ್ರು, ಆದರೂ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದ್ವಿ. ಶ್ರಾವಣ ಶನಿವಾರ ಅಲ್ಲ, ಅದಕ್ಕೆ ಫುಲ್ಲು ರಶ್ ಆಗಿತ್ತು. ಈಗ ಗೊತ್ತಾಯ್ತು. ಹಚ್ಚೋ ಯಾವ ಟ್ರೈನ್ಗೆ ಹೋಗ್ತಿದ್ಯಾ? ಯಾವುದು ಅದು ಪೆಟ್ರೋಲ್ ಟ್ರೈನ್ ಹೋಗೋಣವ? ದೇವಸ್ಥಾನ ಹೆಂಗಿತ್ತು? ಯಾವ ಊರಿದು? ಯಾವ ಊರಿದು? ನಾವು ಹೊರಡಬೇಕಾಗಿ ಟ್ರೈನ್ ಬಂತು, ಹತ್ತಿದ್ವಿ. ಆದರೆ ಮಂತ್ರಾಲಯದಲ್ಲಿ ಒಂದು ಬೋರ್ಡ್ ನೋಡಿದ ಮಾತ್ರ ಮನಸ್ಸಿನಲ್ಲಿ ಆಳವಾಗಿ ಕುತ್ಕೊಬಿಟ್ಟಿತ್ತು. ಇದಿಷ್ಟು ನಮ್ಮ ಮಂತ್ರಾಲಯ ಟ್ರಿಪ್ ಆಗಿತ್ತು. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.